ಅಂಥ ಒಂದು ಕ್ಷೇತ್ರದಲ್ಲಿ ಹೇಗೆ ಮಕ್ಕಳನ್ನ ಕಳ್ಸ್ಕೊಡಕ್ಕಾಗುತ್ತೆ? ಗೆದ್ರೆ ಪಾಪ್ಯುಲರು, ಸೋತ್ರೆ ಪಾಪರು. ಹಾ, ನನ್ನ ಹತ್ರ ದುಡ್ಡಿದೆ, ನನ್ನನ್ನು ನಾನು ಪರದೆ ಮೇಲೆ ನೋಡ್ಕೋಬೇಕು ಅಂತ ಒಂದು ಫ್ಯಾನ್ಸಿನಲ್ಲಿ ಬಂದು ಸಿನಿಮಾ ಮಾಡಿದವರಲ್ಲ. ಶ್ರಮ ಪಟ್ಟು ಮೇಲ್ ಬಂದು ಫುಲ್ ಏನು ಹೇಳೋದು, ಸಕ್ಸಸ್ಸನ್ನು ಕಂಡವರು. ಆ್ಯಂಡ್ ಎಷ್ಟೋ ಜನಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಬೇಜಾರು ಒಂದೇ ಇದ್ದಿದ್ದು. ಸೊ ಅಷ್ಟೊಂದು ಸಕ್ಸಸ್ ನೋಡ್ಕೊಂಡು ಬಂದವ್ರನ್ನ ಅವರು ಕುಗ್ಗಿದಾಗ ಯಾರು ಹಿಂತಿರುಗಿ ನೋಡಲೇ ಇಲ್ವಲ್ಲ. ಇವಾಗ ಹಿಟ್ ಅಂದರೆ ಹಿಟ್ಟು, ಮಿಸ್ ಅಂದರೆ ಮಿಸ್ ಅಂತ ಇದ್ದಾಗ ಹೇಗೆ ಅವರು ಜೀವನ ನಡ್ಸ್ಕೊಂಡು ಹೋಗ್ತಾರೆ, ಹೇಗೆ ಅವರ ಸಂಸಾರಗಳು ಹೇಗೆ ನಡ್ಕೊಂಡು ಯಾವ ಗ್ಯಾರಂಟಿ ಮೇಲೆ ಅವ್ರು ನಡ್ಕೊಂಡು ಮೆಂಟಲಿ ಅಂಡ್ ಸೈಕಲಾಜಿಕಲಿ ವಿ ಶುಡ್ ಬಿ ವೆರಿ ಸ್ಟ್ರಾಂಗ್. ಹೌದು, ನಡೀತಿರ್ಬೇಕಾದ್ರೆ ಎಲ್ಲ ಬಂದು ನಾವು ಪ್ಯಾಂಪರ್ ಮಾಡ್ತಾರೆ, ಇಲ್ಲಾಂದ್ರೆ ಕೇಳೋರೇ ಇರಲ್ಲ. ನೂರೊಂದು ನೆನಪು. ಆ ಟೈಮಲ್ಲಿ ನೀವು ಎಷ್ಟು ಮಿಸ್ ಮಾಡ್ಕೊಂಡ್ರಿ ಅಪ್ಪನ್ನೆಲ್ಲ? ನಾವು ಅಪ್ಪನ್ನ ಮಿಸ್ ಮಾಡೋಕ್ಕಿಂತ ನಮಗೆ ತುಂಬಾ ಏನು ಹೇಳೋದು, ಜನರಿಗೆ ಗೊತ್ತಿಲ್ಲ ಈ ಥರ ಸಿಚುವೇಶನ್ ಅಂತ. ಸೊ ತುಂಬ ಒಂದು ಟೀಕೆ ಬರ್ತಾ ಇತ್ತು. ಎಕ್ಸಾಕ್ಟ್ಲಿ. ಸೊ ಅದು ನಮ್ಗಿಂತ ಅದು ನಮ್ಮ ತಾಯಿಗೆ ತುಂಬ ಅವರು ಫೇಸ್ ಮಾಡಬೇಕಾಗಿತ್ತು. ನಾವು ಮಕ್ಕಳಲ್ವಾ, ನಮ್ಮನ್ನು ಜಾಸ್ತಿ ಯಾರು ಕೇಳ್ತಾ ಇರಲಿಲ್ಲ, ಇನ್ವಾಲ್ವ್ ಮಾಡ್ತಾ ಇರಲಿಲ್ಲ. ಮಕ್ಕಳು ಅಂತ ನಮ್ಮನ್ನು ಸ್ವಲ್ಪ ಬಟ್ ಸ್ಟಿಲ್ ಆ್ಯಸ್ ಕಿಡ್ಸ್ ಮಾತುಕತೆ ಎಲ್ಲ ಸ್ವಲ್ಪ ಕಿವಿಗೆ ಬೀಳಬೇಕಾದ್ರೆ ಆ ಟೀಕೆ ಎಲ್ಲ ನಮ್ಮ ತಾಯಿ ತುಂಬ ಎದುರಿಸಿದ್ರು. ನೀನು ಯಾಕೆ ನಿಮ್ಮ ಗಂಡನ ಜೊತೆ ಇಲ್ಲ, ಜಸ್ಟ್ ಬಿಕಾಸ್ ಹೀ ಈಸ್ ನಾಟ್ ಡೂಯಿಂಗ್ ಸೋ ವೆಲ್, ನೀನು ಯಾಕೆ ಇಲ್ಲಿ ನಿಮ್ಮ ತಾಯಿ ಮನೇಲಿದ್ಯಾ ಅಂತ. ಅದು ನಮ್ಮ ತಂದೆನೇ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಮ್ಮ ಅಜ್ಜಿನ. ಇವಾಗ ನನ್ನ ಸಿಚುವೇಶನ್ ಸ್ವಲ್ಪ ಹೀಗಿದೆ, ಸೊ ಮಗಳನ್ನು ನಿಮ್ಮ ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ನಾವೆಲ್ಲ ಇಲ್ಲೇ ನಮ್ಮ ಅಜ್ಜಿ ಮನೆಯಲ್ಲೇ ಇದ್ವಿ. ಸೊ ಅಪ್ಪ ಯಾರ ಜೊತೆಗಿರೋರು? ಅಪ್ಪ ಒಬ್ಬರೇ ಇರೋರು. ಒಬ್ಬರೇ? ಹಿ ವಾಸ್ ಸ್ಟೇಯಿಂಗ್ ಅಲೋನ್. ಅವ್ರಿಗೆ ಹೆಲ್ತ್ ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ಇದೇ ಕಾರಣ ಆಗಿರಬಹುದು. ಯಾಕಂದರೆ ಹಿ ವಾಸ್ ಅಲೋನ್. ಒಬ್ಬರೇ ಇರೋರು ಅವಾಗಲೂ? ಹಾಂ, ಒಬ್ಬರೇ ಇರೋರು. ಯಾರಾದರೂ ಸಮ್ ಅಸಿಸ್ಟೆನ್ಸ್ ಯಾರಾದರೂ ಇದ್ದರೆ ಆ ಟೈಮಲ್ಲಿ ಅವ್ರ ಜೊತೆಗೆ, ಅವ್ರ ಕೈಯಿಂದನೇ ಆಚೆಯಿಂದನೇ ಊಟ. ಸೊ ಮನೆ ಊಟ ಏನೂ ಇರ್ತಾ ಇರಲಿಲ್ಲ. ಯಾವಾಗಾದರೂ ಒಂದು ಸತಿ ನಾವು ಹೋಗಿ ನಮ್ಮ ತಂದೆ ನೋಡ್ಕೊಂಡು ಬರ್ತಾಯಿದ್ವಿ. ಆವಾಗ ಸ್ವಲ್ಪ ಮನೆಯೆಲ್ಲ ಅಚ್ಚುಕಟ್ಟು ಮಾಡಿಕೊಟ್ಟು ಬರ್ತಾಯಿದ್ವಿ ನಾವೆಲ್ಲ, ನಮ್ಮ ತಾಯಿ ನಾನು ಆ ಥರ ಹೋಗಿ ಬರ್ತಿದ್ವಿ. ಅದು ಬಿಟ್ಟರೆ ಹಿ ಯೂಸ್ ಟು ಮ್ಯಾನೇಜ್ ಆಲ್ ಬೈ ಹಿಮ್ಸೆಲ್ಫ್. ಕುಕ್ ಮಾಡೋರಪ್ಪ? ಅಪ್ಪ ಇನ್ ಹಿಸ್ ಬ್ಯಾಚುಲರ್ ಡೇಸ್ ತುಂಬ ಚೆನ್ನಾಗಿ ಕುಕ್ ಮಾಡೋರು ಅಂತ ನಮಗೆ ಎಲ್ಲ ಮಾಡಿದ್ದೀರಾ? ಅಪ್ಪನ ಕೈ ರುಚಿ ತಿಂದಿದ್ದೀರಾ? ವೆರಿ ರೇರ್. ಐ ಥಿಂಕ್ ಒನ್ಸ್ ಆರ್ ಟ್ವೈಸ್ ಮಾಡಿರ್ತಾರೆ. ಬಟ್ ಅಪ್ಪ ಕೈ ರುಚಿ ಏನಂದರೆ ಅವ್ರದ್ದು ರುಚಿ ಎಲ್ಲ ತಲೆಯಲ್ಲಿರುತ್ತೆ. ಅದು ನಮ್ಮ ತಾಯಿಗೆ ಡೈರೆಕ್ಷನ್ಸ್ ಕೊಡ್ತಾರೆ, ಅಲ್ಲಿ ಡೈರೆಕ್ಟ್ರು. ಸೊ ಹಿ ವುಡ್ ಸೇ, ಇದನ್ನು ಹೀಗೆ ಕಟ್ ಮಾಡಬೇಕು, ಇದಕ್ಕೆ ಹೀಗೆ ರುಬ್ಬಬೇಕು, ಮೊದಲು ಈ ಮಸಾಲ ಹೋಗಬೇಕು, ಆಮೇಲೆ ಈ ಮಸಾಲ ಬರಬೇಕು, ಆಮೇಲೆ ಇದನ್ನು ಹಾಕಬೇಕು. ಸೊ ಆ ಥರ ಎಲ್ಲ. ಕೊನೆಗೆ ಉಪ್ಪು ಇದೆಯಲ್ಲ, ಕೊನೆಗೆ ಉಪ್ಪಿನ ಒಂದು ಇದರಲ್ಲಿ ಹಿಂಗೆ ಉಪ್ಪು ಫುಲ್ ಇಡೀ ಕೈ ಹಿಂಗೆ ಉಪ್ಪು ತಗೊಳ್ಳೋ ಒಂದು ಹಿಡಿ. ನಾವೆಲ್ಲ ಹಿಂಗೆ ಗಾಬರಿಯಿಂದ ನೋಡ್ತಿದ್ವಿ, ಅಯ್ಯೋ ಇದೇನಿದು ಇಷ್ಟೊಂದು ಉಪ್ಪ ಅಂತ. ದೆನ್ ಹಿ ವಿಲ್ ಜಸ್ಟ್ ಲುಕ್ ಎಟ್ ಅಸ್ ಅಂಡ್ ಹಿ ವಿಲ್ ಸೇ ಲೈಕ್ ದಿಸ್. ತೊಗೊಂಡ್ಬಿಟ್ಟು ಜಸ್ಟ್ ಇಷ್ಟೇ ಸುಮ್ಮನೆ ಹಿಂಗೆ ಮಾಡಿಬಿಟ್ಟು ಸುಮ್ಮನೆ ಒಂದು ಕಾಳು ಥರ ಹಾಕ್ಬಿಟ್ಟು ಅದು ವಾಪಸ್. ಸೊ ಹಾಗೆ ಹೀಸ್ ಟು ಬಿ ವೆರಿ ಏನು ಹೇಳೋದು, ಒಂಥರ ಎಲ್ಲದರಲ್ಲೂ ಒಂದು ಸ್ಟೈಲ್. ಯಾ, ಹಿ ಹ್ಯಾಡ್ ಅ ಸ್ಟೈಲ್ ಆಫ್ ಹಿಸ್ ಓನ್. ಆ್ಯಂಡ್ ಅದರಲ್ಲಿ ನಮ್ಮನ್ನೆಲ್ಲ ರಂಜಿಸ್ತಾ ಇದ್ರು. ಅವರ ಮಾತಿರಲಿ, ಒಂದು ಕ್ವಿಕ್ ವಿಟ್ ಇರಲಿ, ಅದೆಲ್ಲ ತುಂಬಾ. ಸೊ ಆ್ಯಸ್ ಅ ಫ್ಯಾಮಿಲಿ ನಮ್ಮ ಜೊತೆ ಇದ್ದಾಗ ಒಳ್ಳೆ ಮಜವಾಗಿರ್ತಾ ಇತ್ತು, ಖುಷಿಯಾಗಿ. ನಿಮ್ಮ ತಾತ ತಿಮ್ಮಯ್ಯ ಅವ್ರಿಗೆ ಈ ಅಚೀವ್ಮೆಂಟ್ಸ್ ಬಗ್ಗೆ ಎಲ್ಲ ಎಷ್ಟು ಪ್ರೌಡ್ ಇತ್ತು ಆಮೇಲೆ? ಹೌದು, ಆಮೇಲೆ ಡೆಫಿನೆಟ್ಲಿ ಯಾರಾದರೂ ಇರಲಿ, ಯು ಫೀಲ್ ವೆರಿ ಕರೆಕ್ಟ್. ಆ ಫ್ಯಾಮಿಲಿಗೆ ಒಂದು ಬ್ರ್ಯಾಂಡ್ ತಂದ್ಬಿಟ್ರು. ಕರೆಕ್ಟ್. ಸಿ, ಎಲ್ಲರಿಗೂ, ಎಲ್ಲ ಅಪ್ಪ ಅಮ್ಮಂದಿರಿಗೂ ಇರೋ ಆಸೆನೇ ಅದು ಅಲ್ವಾ. ಇವಾಗ ನಾನು ಒಂದು ಇಬ್ಬರು ಹೆಣ್ಮಕ್ಳು ತಾಯಿ ನಾನು. ಸೊ ನಮಗೂ ಆಸೆ ಇರುತ್ತೆ, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದಬೇಕು, ಒಳ್ಳೆ ಹೆಸರು ಮಾಡಬೇಕು. ಅದು ಆ್ಯಂಡ್ ನಮಗೆ ಅವ್ರನ್ನ ಆದಷ್ಟು ಪ್ರೊಟೆಕ್ಟ್ ಮಾಡ್ತಾ ಇರ್ತೀವಿ.
ಸೊ ವಿ ಆರ್ ಆಲ್ವೇಸ್, ಸೊ ಅದೇ ಕೆಲಸ ನಮ್ಮ ತಾತನೂ ಮಾಡ್ತಾ ಇದ್ರು. ಹಿ ವಾಸ್ ಜಸ್ಟ್ ಪ್ರೊಟೆಕ್ಟಿಂಗ್ ಹಿಮ್. ಯಾಕಂದ್ರೆ ಈ ಕ್ಷೇತ್ರ ಹಾಗೆ, ಎಕ್ಸಾಕ್ಟ್ಲಿ, ಇದರಲ್ಲಿ ಏನು ಗ್ಯಾರಂಟಿ ಇಲ್ಲ. ಕರೆಕ್ಟ್. ಆ್ಯಂಡ್ ಇದರಲ್ಲಿ ಇದರಲ್ಲಿ ಸೆಕ್ಯೂರಿಟಿ ಥರ ಏನೂ ಇಲ್ಲ. ಆ್ಯಂಡ್ ಯಾವುದೇ ಒಂದು ಖಾಯಂ ಇದು ಏನೂ ಇಲ್ಲ. ಕ್ಲಿಕ್ ಆದರೆ ಲಕ್, ಆದರೆ ಲಕ್, ಇಲ್ಲ ಅಂದರೆ ಹೊಡೆದ್ರೆ ಲ್ಯಾಟ್ರಿ, ಇಲ್ಲ ಪಾಪರ್. ಹೌದು. ಸೊ ಅಂಥ ಒಂದು ಕ್ಷೇತ್ರದಲ್ಲಿ ಹೇಗೆ ಮಕ್ಕಳನ್ನ ಕಳ್ಸ್ಕೊಡಕ್ಕಾಗುತ್ತೆ? ಗೆದ್ರೆ ಪಾಪ್ಯುಲರು, ಸೋತ್ರೆ ಪಾಪರು, ಅಷ್ಟೇ. ಸೊ ಹಾಗಿದ್ಬೇಕಾದ್ರೆ ಅವರು ನೆನೆಸ್ಕೊಂಡಿದ್ದು ನಿಜವಾಗ್ಲೂ ಎಲ್ಲ ತಂದೆ ತಾಯಿಯು ನೆನೆಸ್ಕೊಳ್ಳೋಂಥ ಒಂದು ಸನ್ನಿವೇಶವೇ. ಬಟ್ ಒನ್ಸ್ ಹಿ ಅಚೀವ್ಡ್ ವಾಟ್ ಹಿ ವಾಂಟೆಡ್, ಡೆಫಿನೆಟ್ಲಿ ಹಿ ವಾಸ್ ಹ್ಯಾಪಿ. ಆ್ಯಂಡ್ ನಿಮ್ಮ ಒಂದು ಅಂದರೆ ನಾನಾಗಲೇ ಒಂದು ಪ್ರಶ್ನೆ ಸೂಕ್ಷ್ಮವಾಗಿ ಕೇಳಿದೆ, ಅಂದರೆ ನಿಮಗೆ ಅರಿವಿಲ್ದಿರೋ ಏಜ್ನಲ್ಲಿ ಎಲ್ಲವೂ ನೋಡ್ಬಿಟ್ರಿ, ಒಂದು ಅದ್ರ ಬಗ್ಗೆ ಗೊತ್ತಾಗಬೇಕು ಅನ್ನೋ ಟೈಮಲ್ಲಿ ಯು ಫೇಸ್ ಲಾಟ್ ಆಫ್ ಚಾಲೆಂಜಸ್ ಈ ಥರದ್ದೆಲ್ಲನೂ. ಸೊ ನಿಮ್ಮ ಮದುವೆ ಅಂತ ಬಂದಾಗ, ಅಂದರೆ ಪ್ರತಿಯೊಬ್ಬ ತಂದೆಗೂ ಹೆಣ್ಮಗಳ ಮದುವೆ ಅಂತಂದರೆ ಅದೊಂಥರ ಹೊಟ್ಟೆ ಒಳಗಡೆ ಒಂದು ಖುಷಿ, ಸಂಕಟ, ನೋವು, ಬೇಜಾರು, ಗಲಿಬಿಲಿ, ಜವಾಬ್ದಾರಿ ಎಲ್ಲನೂ. ಹೇಗಿದ್ರು ರಘು ಸರ್ ನಿಮ್ಮ ಮದುವೆ ಅಂತ ಬಂದಾಗ? ನಿಮ್ಮ ಹಸ್ಬೆಂಡು ಇಲ್ಲಿ ಅವ್ರು ಏನು ಮಾಡ್ಕೊಂಡಿದ್ದಾರೆ? ನನ್ನ ಹಸ್ಬೆಂಡು ಹಿ ಈಸ್ ಅ ಡೆಂಟಿಸ್ಟ್ ಪ್ರೊಫೆಷನ್. ಅವ್ರ ಹೆಸರು ಡಾಕ್ಟರ್ ಸಚಿನ್ ಅಂತ. ಅವ್ರ ಪ್ರಪೋಸಲ್ ಬಂದಾಗ ಅದೇ ಎಲ್ಲ, ನನಗೆ ಯಾವುದೇ ರೀತಿಯ ಫೋರ್ಸ್ ಅಂತೂ ಇರಲಿಲ್ಲ. ಇವ್ರನ್ನೇ ಮದುವೆ ಆಗಬೇಕು, ಅವ್ರನ್ನೇ ಮದುವೆ ಆಗಬೇಕು ಅಂತ ಯಾವುದೇ ಥರ ಫೋರ್ಸ್ ಇರಲಿಲ್ಲ. ನನಗೂ ಯುನೋ ಯಾರನ್ನೂ ಇವಾಗ ಈ ಫಾರ್ಮಲ್ ಆಗಿ ಹೆಣ್ಣು ನೋಡಕ್ ಬರೋದು, ಆ ಥರ ಒಂದು ಉಪ್ಪಿಟ್ಟು, ಕಾಫಿ, ಕೇಸರಿ ಬಾತು, ಆ ಥರ ಒಂದು ಸನ್ನಿವೇಶ ನನಗೆ ಇಷ್ಟನೇ ಇರಲಿಲ್ಲ. ಸೊ ಐ ಸೆಡ್, ಐ ವಿಲ್ ನಾಟ್ ಸಿ ಎನಿಬಡಿ ಲೈಕ್ ದ್ಯಾಟ್, ಆ ಥರ ಅಂತ ನಾನು ಮುಂಚಿತವಾಗೇ ಹೇಳಿದ್ದೆ. ಸೊ ಇವ್ರದ್ದು ಪ್ರಪೋಸಲ್ ಅದೇ ನಮ್ಮ ಒಂದು ಕಾಮನ್ ಸರ್ಕಲಲ್ಲಿ ಒಬ್ಬರು ನಮ್ಮ ತಂದೆಯವರ ಕಸಿನ್ ಮೂಲಕ ಬಂದಿದ್ದು. ಸೊ ಎಲ್ಲ ಓಕೆ ಅಂತ ಅನಿಸ್ತು, ಆ್ಯಂಡ್ ಮದುವೆ ಆಯಿತು. ಸೊ ಆವಾಗ ಅದೇ ನಮ್ಮ ತಂದೆಯವರು ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಬಟ್ ಆವಾಗ ಆಲ್ಮೋಸ್ಟ್ ಅವರು ಏನು ಹೇಳೋದು, ಫೈನಾನ್ಷಿಯಲ್ ಚಾಲೆಂಜಸ್ ತುಂಬ ಫೇಸ್ ಮಾಡ್ತಾ ಇದ್ರು. ಸೊ ನನಗೂ ನನ್ನ ಕೆಲವು ರಿಲೇಟಿವ್ಸ್ ಎಲ್ಲ ಹೇಳ್ತಾ ಇದ್ರು, ತುಂಬ ಡಿಲೇ ನೀನು ಮಾಡಬೇಡ, ಬೇಗ ಮದುವೆ ಆಗು, ಇಲ್ಲಾಂದರೆ ನಿಮ್ಮ ತಂದೆಗೆ ಆಗುವಾಗ ನಿನಗೆ ಚೆನ್ನಾಗಿ ಮದುವೆ ಮಾಡಿಸ್ಕೊಡ್ತಾರೆ ಅಂತ. ಆ ಥರದ್ದು ಒಂದು ಕಡೆ ಒಂದು ಸಣ್ಣ ಒತ್ತಡ. ಸೊ ಈ ಥರ ಎಲ್ಲ ಇರಬೇಕಾದ್ರೆ ಈ ಪ್ರಪೋಸಲ್ ಬಂತು. ಸೊ ನಾನು ಆಕ್ಸೆಪ್ಟ್ ಮಾಡಿದೆ. ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ ಎಷ್ಟು 21 years of marriage. Yeah, 22 years of marriage. ರಘು ಸರ್ ಎಷ್ಟು ಎಮೋಷ್ನಲ್ ಆಗಿದ್ದು ನಿಮ್ಮ ಮದುವೆ? ಅವರು ನನಗೆ ಕಾಣೋ ಥರ ಅವರು ಇಮೋಷ್ನಲ್ ಆಗಿರಲಿಲ್ಲ. ಬಟ್ ನಾನು ಮದುವೆ ಆಗಿ ಗಂಡನ ಮನೆಗೆ ಹೋಗಬೇಕಾದ್ರೆ ಐ ಹರ್ಡ್ ದಟ್ ಹಿ ವಾಸ್ ವೆರಿ ಇಮೋಷ್ನಲ್. ಓಕೆ ಅಂತ ನನಗೆ ಆಮೇಲೆ ಹೇಳಿದ್ರು ನನ್ನ ಕಸಿನ್ಸ್ ಎಲ್ಲ. ನನ್ನ ತಂದೆ ಫಸ್ಟ್ ಟೈಮ್ ವಿ ಸಾ ಹಿಮ್ ಇನ್ ಟಿಯರ್ಸ್ ಅಂತ. ಸೊ ಮಕ್ಕಳು, ನಿಮ್ಮ ಮಕ್ಕಳಮ್ಮ ಏನು ಮಾಡ್ತಿದ್ದಾರೆ? 2 ಹೆಣ್ಮಕ್ಳು ನನಗೆ. ಆ್ಯಂಡ್ ಚಿಕ್ಕವಳು 7th standard ಅಲ್ಲಿದ್ದಾಳೆ. ದೊಡ್ಡವಳು ಶಿ ಈಸ್ ಇನ್ 2nd year degree. ಓ ನೈಸ್ ನೈಸ್. ಅವ್ರ ಹೆಸರು, ಮಕ್ಕಳ ಹೆಸರು ಇಶಾನಾ ಮತ್ತು ಲಾನ್ಯಾ. ತಾತನ ಜೊತೆ ಹೇಗಿರೋರು ಅವರು ಮಕ್ಕಳು? ಓ ತುಂಬ ತಾತ ನಮ್ಮ ತಂದೆಗೆ ಇಬ್ಬರು ಗ್ರ್ಯಾಂಡ್ ಡಾಟರ್ಸ್ ಕಂಡ್ರೆ ತುಂಬಾ ಇಷ್ಟ. ನಾವು ನಮ್ಮ ತಂದೆನ ಆ್ಯಕ್ಚುಲಿ ತುಂಬ ಸ್ಟ್ರಿಕ್ಟಾಗಿ ನೋಡಿದ್ದೀವಿ. ನಮ್ಮ ಜೊತೆ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಆ್ಯಂಡ್ ಎಲ್ಲಿ ಅವರು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಯಾವಾಗಲೂ ಶೂಟಿಂಗಿಗೆ ಹೋಗೋರು, ಮತ್ತು ಬ್ಯುಸಿಯಾಗಿ ಟಯರ್ಡಾಗಿ ಬರೋರು, ಜಾಸ್ತಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರಲಿಲ್ಲ. ಕೆಲವೊಂದು ಸರ್ತಿ ಶೂಟಿಂಗ್ ಇಲ್ಲದೆ ಇರಬೇಕಾದ್ರೆ, ರಿಲ್ಯಾಕ್ಸ್ ಆಗಿರಬೇಕಾದ್ರೆ ಮಾತ್ರ ಒಂಚೂರು ಹಿ ವುಡ್ ಇಂಟ್ರ್ಯಾಕ್ಟ್. ಆ್ಯಂಡ್ ಆವಾಗ ಇಟ್ ಯೂಸ್ ಟು ಬಿ ಗುಡ್ ಇಂಟ್ರ್ಯಾಕ್ಷನ್ಸ್. ಸೊ ಅಷ್ಟೊಂದು ನಾವು ನಮ್ಮ ತಂದೆ ಜೊತೆ ನಾವು ಆಟಾಡಿದ್ದಿಲ್ಲ. ಆದರೆ ಈ ಇಬ್ಬರು ಮಕ್ಕಳು ಜೊತೆ ಅವರು ತುಂಬಾ ಮೊಮ್ಮಕ್ಕಳು ಜೊತೆ ಹಿ ವಾಸ್ ವೆರಿ ಫಾಂಡ್ ಆಫ್ ದೆಮ್. ತುಂಬ ಚೆನ್ನಾಗಿ ಮುದ್ದು ಮಾಡಿಕೊಂಡು ಅವ್ರ ಜೊತೆ. ಮಕ್ಕಳಿಗೆ ಅವ್ರ ತಾತನ್ಗೆ ಗೊತ್ತಾ ಅಚೀವ್ಮೆಂಟ್ಸ್ ಎಲ್ಲ ಗೊತ್ತಾ? ಅವರೇ ಕೂತ್ಕೊಂಡು ಹೇಳೋರು, ಫಿಲ್ಮ್ ಡೈರೆಕ್ಟ್ರು, ದಿಸ್ ಇಸ್ ಮೈ ಫಿಲ್. ಅವರು
ಮನೆಯಲ್ಲಿ ಕಂಪ್ಯೂಟರ್ ಇರಬೇಕಾದ್ರೆ ಯೂಟ್ಯೂಬಲ್ಲಿ ಹಾ ಅವರು ಸಿನಿಮಾಗಳನ್ನು ಹಾಕಿ ಯೂಸ್ ಟು ಸಿ ಹಿಸ್ ಮೂವೀಸ್. ಸೊ ಆವಾಗ ಅವ್ರಿಗೂ ಒಂಥರ ಓ ಅಂತ ಒಂದು ಪ್ರೌಡ್ ಫೀಲಿಂಗ್. ಹೌದು. ನಿಮ್ಮ ತಮ್ಮಂಗೆ ಮದುವೆ ಆಗಿದೆಯಮ್ಮ? ತಮ್ಮನ ಮದುವೆ ಆಗಿದೆ. ಓಕೆ. ಅವ್ರಿಗೆ ಎಷ್ಟು ಜನ ಮಕ್ಕಳು? ಅವನಿಗೆ ಒಬ್ಬ ಮಗ. ಓಕೆ. ಅವನು ಐ ಥಿಂಕ್ 7 years ಓಲ್ಡ್. ತಮ್ಮ ಎಲ್ಲಿದ್ದಾರೆ ಇವಾಗ? ಅವನು ದುಬೈಯಲ್ಲಿದ್ದಾನೆ ಇವಾಗ. ಓಕೆ. ಸೊ ತಂದೆ ಮಗ ಹೇಗಿರೋರು ನಿಮ್ಮ ತಮ್ಮ ಆ್ಯಂಡ್ ಅಪ್ಪ? ಹಾಂ, ದೇ ವರ್ ವೆರಿ ಕ್ಲೋಸ್ ಅಂದರೆ ನಮಗೆ ಅಷ್ಟೊಂದು ನನಗೆ ನಮ್ಮ ತಂದೆ ಕ್ಲೋಸ್ ಆಗಿದ್ದು ಅವ್ರಿಗೆ ಯಾವಾಗ ಆರೋಗ್ಯ ಕೈ ಕೊಟ್ಟಾಗ. ಸೊ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಅವರ ಹಾಸ್ಪಿಟಲ್ ಡ್ಯೂಟಿ ಮಾಡ್ಕೊಂಡು ಕೂತಿದ್ದಾಗ ಆವಾಗ ವಿ ಸ್ಟಾರ್ಟೆಡ್ ಇಂಟ್ರಾಕ್ಟಿಂಗ್, ವಿ ಸ್ಟಾರ್ಟೆಡ್ ಓಪನಿಂಗ್ ಅಪ್. ಅಲ್ಲಿ ತನಕ ಯುನೋ ಇಟ್ ವಾಸ್ ಅ ತಂದೆ ಮಗಳು ಟಿಪಿಕಲ್ ಏನೋ ರಿಲೇಶನ್ಶಿಪ್. ಆವಾಗ ಮಾತಾಡೋದು, ಅದು ಇದು ಶೇರ್ ಮಾಡ್ಕೊಳ್ಳೋದು, ಅವರ ಎಕ್ಸ್ಪೀರಿಯನ್ಸಸ್ ಹೇಳ್ಕೊಳ್ಳೋದು, ಅದೆಲ್ಲ ಶುರುವಾಗಿದ್ದು ಅವರಿಗೆ. ಯಾವಾಗ ಫೀಲಿಂಗ್ಸ್ನ ಶೇರ್ ಮಾಡಿದ್ರ ಈ ಥರ ಈ ಇಂಡಸ್ಟ್ರಿಲ್ ಆಗಿದ್ದು ಈ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾದರೂ ಆ ಥರದ್ದು? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಅವರಿಗೆ ಬೇಜಾರು ಒಂದೇ ಇದ್ದಿದ್ದು. ಇವಾಗ ಅವರೆಲ್ಲ ಇವಾಗ ಸುಮ್ಮನೆ ಹವ್ಯಾಸಕ್ಕೆ ಬಂದು ಹೋಗಿ ಇವಾಗ ನನ್ನ ಹತ್ರ ದುಡ್ಡಿದೆ, ನನ್ನನ್ನು ನಾನು ಪರದೆ ಮೇಲೆ ನೋಡ್ಕೋಬೇಕು ಅಂತ ಒಂದು ಫ್ಯಾನ್ಸಿನಲ್ಲಿ ಬಂದು ಸಿನಿಮಾ ಮಾಡಿದವರಲ್ಲ. ಅವರು ಸಿನಿಮಾದಲ್ಲೇ ಒಂದು ಪ್ಯಾಷನ್ ಇಟ್ಕೊಂಡು ಅದರಲ್ಲೇ ಗ್ರಾಸ್ ರೂಟ್ ಲೆವೆಲಿಂದ ಅವರು ಶ್ರಮಪಟ್ಟು ಮೇಲ್ ಬಂದು ಫುಲ್ ಏನು ಹೇಳೋದು ಸಕ್ಸಸ್ಸನ್ನು ಕಂಡವರು. ಆ್ಯಂಡ್ ಎಷ್ಟೋ ಜನಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅಷ್ಟೊಂದು ಸಕ್ಸಸ್ ನೋಡ್ಕೊಂಡು ಬಂದವ್ರನ್ನ ಅವರು ಕುಗ್ಗಿದಾಗ ಯಾರು ಹಿಂತಿರುಗಿ ನೋಡಲೇ ಇಲ್ವಲ್ಲ, ಯಾರು ಏನೋ ಅದು ಒಂದು ಬೇಜಾರು ಅವರಲ್ಲಿ ಯಾವಾಗಲೂ ಇರ್ತಾ ಇತ್ತು. ಅದಕ್ಕೆ ನನಗೂ ಕೆಲವೊಮ್ಮೆ ಹಾಗೆ ಅನಿಸುತ್ತೆ. ಎಷ್ಟೋ ಜನರು ಇದೇ ಅವರ ಪ್ರಪಂಚ ಆಗಿರುತ್ತೆ. ಇವಾಗ ಬೇರೆ ಕೆಲಸಗಳಲ್ಲಿ ಅವರಿಗೆ ಒಂದು ಪೆನ್ಷನ್ ಬರುತ್ತೆ, ಇಲ್ಲ ಏನೋ ಒಂದು PF ಇರುತ್ತೆ, ಇವಾಗ ನಮ್ಮ ಸ್ಯಾಲರಿ ಜಾಬ್ಸ್ ಗ್ಯಾರೇಜ್ ಏನೋ ಒಂದು ದೇ ವಿಲ್ ಬಿ ಸಮ್ ಫಾರ್ಮ್ ಆಫ್ ಸೇವಿಂಗ್ಸ್, ರಿಟರ್ನ್ಸ್ ಇರುತ್ತೆ. ಇವಾಗ ನಮ್ಮ ರಿಟೈರ್ಮೆಂಟ್ ಅಲ್ಲಿ ಏನೋ ಒಂದು ಕಾಸು ನಮ್ಮ ಕೈಗೆ ಬಂದು ಅದು ಸ್ವಲ್ಪ ನಮಗೆ ಸ್ಟೆಬಿಲಿಟಿ ಕೊಡುತ್ತೆ. ಬಟ್ ಇದೇ ಚಿತ್ರರಂಗದಲ್ಲಿ ನಂಬ್ಕೊಂಡಿರೋರಿಗೆ ಇವಾಗ ಹಿಟ್ ಅಂದರೆ ಹಿಟ್ಟು, ಮಿಸ್ ಅಂದರೆ ಮಿಸ್ ಅಂತ ಇದ್ದಾಗ ಹೇಗೆ ಅವರು ಜೀವನ ನಡ್ಸ್ಕೊಂಡು ಹೋಗ್ತಾರೆ, ಹೇಗೆ ಅವರ ಸಂಸಾರಗಳು ಹೇಗೆ ನಡ್ಕೊಂಡು ಯಾವ ಗ್ಯಾರಂಟಿ ಮೇಲೆ ಅವ್ರು ನಡ್ಕೊಂಡು ಮೆಂಟಲಿ ಅಂಡ್ ಸೈಕಲಾಜಿಕಲಿ ವಿ ಶುಡ್ ಬಿ ವೆರಿ ಸ್ಟ್ರಾಂಗ್. ಹೌದು, ನಡೀತಿರ್ಬೇಕಾದ್ರೆ ಎಲ್ಲ ಬಂದು ನಮ್ಗೆ ಪ್ಯಾಂಪರ್ ಮಾಡ್ತಾರೆ, ಇಲ್ಲಾಂದ್ರೆ ಕೇಳೋರೇ ಇರಲ್ಲ. ಕರೆಕ್ಟು. ಸೊ ಐ ಮೀನ್ ನಾನು ಆಲ್ರೆಡಿ ಕಾಲೇಜಿಗೆ ಬಂದಿದ್ದೆ, ನನ್ನ ತಮ್ಮ ಇನ್ನೂ ಓದ್ತಾ ಇದ್ದ. ನಮಗೆ ಆ್ಯಕ್ಚುಲಿ ಇಷ್ಟು ವರ್ಸ್ಟ್ ಆಗಿದೆ ಸಿಚುವೇಶನ್ ಅಂತ ನಮಗೂ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ನಮಗೆ ಅಲ್ಲಿ ನಮ್ಮ ಬಸವೇಶ್ ನಗರದಲ್ಲಿ ಇದ್ದಿದ್ದು ಮನೆ ಮಾರಿದ್ರು ಅಂತ ಹೇಳಬೇಕಾದ್ರೆ ತುಂಬ ಸಂಕಟ ಆಯಿತು. ಆ್ಯಂಡ್ ದೆನ್ ವಿ ವರ್ ಲೈಕ್, ಬಟ್ ಯುನೋ ನಮಗೆ ಅದೇ ನಮ್ಮ ರಿಲೇಟಿವ್ ಸರ್ಕಲು ಹಾಗೂ ನಮ್ಮ ತಾಯಿಗೂ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ನಮಗೆ ಯಾವತ್ತೂ ಅಯ್ಯೋ ನೋಡು ನಿಮ್ಮಪ್ಪ ಹೀಗೆ ಮಾಡಿದ್ರು, ನಮ್ಗೆ ಹಿಂಗಾಗೋಯ್ತು ಅಂತ ಯಾವತ್ತೂ ಹೇಳಿದವರಲ್ಲ. ಶಿ ಹ್ಯಾಸ್ ನೆವರ್ ನೋ ನೆವರ್. ಸೊ ಅದು ಒಂದು ಮಾತ್ರ ನಾನು ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ. ಶಿ ಹ್ಯಾಸ್ ಬೀನ್ ಒನ್ ಬಿಗ್ ಸ್ಟ್ರೆಂತ್, ಸಪೋರ್ಟ್ ಸಿಸ್ಟಮ್. ಗ್ರೇಟ್ ಲೇಡಿ ನಿಜವಾಗ್ಲೂ. ಸೊ ಹಾಗೆಯೇ ನಮ್ಮ ತಂದೆನೂ ಅಷ್ಟೇ. ಇವಾಗ ಅವ್ರು ಸಂಪಾದನೆ ಮಾಡಿದ್ದನ್ನು ಅವ್ರು ಕಳ್ಕೊಂಡ್ರೆ ಹೊರತು ಬೇರೆಯವ್ರದ್ದು ಇದು ಏನೂ ಕಳ್ಕೊಂಡಿಲ್ಲ. ಹಾಗೆ ನಮ್ಮನ್ನು ಅಷ್ಟು ಏನೋ ನಮಗೆ ತುಂಬ ಕಷ್ಟ ಆಗೋ ಥರನೂ ಅವ್ರು ಇಟ್ಕೊಂಡಿಲ್ಲ. ಆ ರೆಸ್ಪಾನ್ಸಿಬಿಲಿಟಿ ಯಾವಾಗಲೂ ಅವರು ತೊಗೊಂಡಿದ್ರು. ಸೊ ಅದಕ್ಕೆ ಒಂಥರ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಆ ಟೈಮಲ್ಲಿ ಎಷ್ಟೋ ಜನ ಡೆಫಿನೆಟ್ಲಿ ವಿತೌಟ್ ಎನಿಬಡೀಸ್ ಯಾರದೇ ಹೆಲ್ಪ್ ಇಲ್ಲದೆ ನಾವು ಮುಂದೆ ಬಂದಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ಆ ಟೈಮಲ್ಲಿ ನಮಗೆ ಬೇಕಾದಾಗ ಬಂದು ಸಹಾಯ ಮಾಡಿದ್ದಾರೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅವರು ಮಾಡಿರೋ ಏನು ಹೇಳೋದು ಒಳ್ಳೆ ಕೆಲಸದ ಪ್ರತಿಫಲ ಅಂತ ಹೇಳ್ಬೋದು ನಾವು. ರಘು ಸರ್ ಅವರ ಹೆಲ್ತ್ ಯಾವಾಗ ತುಂಬ ಡಿಟೋರೇಟ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು? He was like a lion. Okay, ಅವ್ರು ನೋಡಕ್ಕೂ ಲಯನ್ ತರಾನೇ ಇದ್ರು. And he's a Leo also. August 2nd. So he was completely one lion only.